ಸಂಗೀತ ಅವರು ನಿನ್ನೆ 6th ಪ್ಲೇಸ್ ಕೊಡ್ತಾರೆ ಕಾರ್ತಿಕ್. ಚೆನ್ನಾಗಿ ಆಡ್ತಿದ್ದಾರೆ ಕಾರ್ತಿಕ್, ಸಹಾಯನೂ ಮಾಡಿದ್ದಾರೆ ಸಂಗೀತಗೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವಳು ಬಡಿ ಅವಳು ಸಮಯ ಸಾಧಕಿ, ಅವಳು ಸಮಯ ಸಾಧಕಿ. ಅವಾಗಿಂದ ಅವ್ರು ಕಾರ್ತಿಕ್ ಬೇಕಾಗಿತ್ತು, ಅವಳಿಗೆ ಫಸ್ಟ್ ಬಂದಾಗಿಂದ ಅಲ್ಲಿ ನಿಂತ್ಕೊಳಕ್ ಒಂದು ಪ್ಲೇಸ್ ಅಂತ ಬೇಕಾಗಿದ್ದು, ಒಂದು ಬೆನ್ನೆಲುಬು ಅಂತ ಬೇಕಾಗಿದ್ದು ಕಾರ್ತಿಕ್. ಇವಾಗ ಅವಳ ಮೇಲೆ ಇದು ಒಪಿನಿಯನ್ ಏನಾಗಿದೆ ನಮ್ಗಳು ಹೆಂಗ್ ಲೇಡೀಸ್ಗೆ ತುಂಬಾ ಕೆಟ್ಟದಾಗ ಕಾಣಿಸ್ತಾ ಇದ್ದಾಳೆ ಅವಳು, ತುಂಬಾ ಕೆಟ್ಟದಾಗ ಕಾಣಿಸ್ತಾ ಇದ್ದಾಳೆ ಅವಳು. ಕಾರ್ತಿಕ್ ಅಲ್ಲಿ ವಿನಯ್ ಬಿಟ್ರೆ ನೆಕ್ಸ್ಟ್ ಕಾರ್ತಿಕ್ ಗೆಲ್ಬಹುದು, ಕಾರ್ತಿಕ್ ಬಿಟ್ರೆ ವಿನಯ್ ಗೆಲ್ಬಹುದು. ಅವ್ರಿಬ್ರು ಕೊಟ್ರೆ ಬಿಗ್ ಬಾಸ್ ಒಂದು ವ್ಯಾಲ್ಯೂ ಇದೆ, ನಮಗೊಂದು ನಂಬಿಕೆ ಬರುತ್ತೆ. ಬಿಗ್ ಬಾಸ್ ಏನು ಅನ್ನೋದು ನಂಬಿಕೆ ಇರುತ್ತೆ ಅಷ್ಟೇ. ಹೇಳಿ, ಯಾರು ಗೆಲ್ಬೇಕು? ವಿನಯ್ ಅವ್ರು ಗೆಲ್ಲಿ. ಕಾರ್ತಿಕ್ ಏನಕ್ಕ? ಒಳ್ಳೆ ಮನುಷ್ಯ. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ವಿನಯ್ ಗೆಲ್ಬೇಕು. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ಸರ್ ಪ್ರತಾಪ್ ಗೆಲ್ಬೇಕು. ಪ್ರತಾಪ್. ವಿನಯ್ ಗೆಲ್ಬೇಕು. ಏನೇ ಆದ್ರೂ ಒಂದು ಜಗಳ ಗಿಗ್ಲಕ್ಕೆ ಜಾಸ್ತಿ ಹೋಗಲ್ಲ. ಒಬ್ರು ಏನೇ ಮಾತಾಡಿದ್ರು ಅದಕ್ಕೆ ಹಿಂದೆ ತಿರಿಯಕ ಮಾತಾಡೋ ಅಂತ ಇದಿಲ್ಲ ಅವ್ನಿಗೆ. ಯಾರು ಏನೇ ಅಂದ್ರು ಅನ್ನಿಸ್ಕೊಂಡು ಅವನು ಸ್ವಲ್ಪ ಆದಷ್ಟು ಪೇಷನ್ಸ್ ಅಲ್ಲಿ ಇದಾನೆ ಒಳಗಡೆ. ಅವ್ರು ಚೆನ್ನಾಗಿ ಗೇಮ್ ಮಾಡಿದ್ದಾರೆ, ಏನಾದ್ರು ಇದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ. ಪ್ರತಾಪ್ ಅವರು ವಿನಯ್ಗೆ 6th ಪ್ಲೇಸ್ ಕೊಡ್ತಾರೆ, ಯಾಕಂದ್ರೆ ವಿನಯ್ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ, ಆದ್ರೂ 6th ಪ್ಲೇಸ್ ಕೊಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಅದೇ ಫ್ರೆಂಡ್ಶಿಪ್ ಅನ್ನೋದು ಇಲ್ಲ ಅವ್ರಿಬ್ರಲ್ಲಿ. ಅವ್ರು ಚೆನ್ನಾಗಿ ಗೇಮ್ ಮಾಡ್ತಾರೆ, ಅವ್ರು ವಿನ್ ಆಗ್ಬೇಕು. ಪ್ರತಾಪ್ ತುಂಬಾ ಇನ್ನೋಸೆಂಟ್ ಇದ್ದಾನೆ, ಮತ್ತೆ ಅವನ್ನ ಎಲ್ರೂ ಇದ್ ಮಾಡ್ತಾ ಇರ್ತಾರೆ, ಪ್ರೆಸರ್ ಕೊಡ್ತಾರೆ. ಅವ್ನು ಫ್ರೀಯಾಗಿ ಆಡಕ್ ಬಿಡಲ್ಲ. ಅವ್ನು ಫ್ರೀಯಾಗಿ ಆಡಕ್ ಬಿಟ್ರೆ ಅವನು ಆಡ್ತಾನೆ. ಅವ್ನು ತುಂಬಾ ಎದುರಿಸ್ತಾರೆ, ಭಯ ಬೀಳ್ತಾನೆ. ಕಾರ್ತಿಕ್. ಹೌದು ಹೌದು. ಅವಾಗಿಂದ ಇವಾಗ ಅವಳಿಗೆ ಮನೆ ಒಳಗಡೆ ಇನ್ನ ಬೇಜಾನ್ ಜನ ಇದಾರೆ. ಅವಾಗ ವಿನಯ್ ನೋಡಿದ್ರೆ ಅವಳಿಗೆ ಆಗ್ತಿರ್ಲಿಲ್ಲ. ವಿನಯ್ ಟ್ರೋಲ್ ಇಂದಾನೆ ಅವಳು ಇವಾಗ ಬಳೆ ಸ್ಟಾರ್ಸ್ ಬಂದಾಗ ಅದರಿಂದನೇ ಅರ್ಧ ಅವಳು ಹೊರಗಡೆ ಮಹಿಳೆ ಅಂತ ಅಂದ್ಬಿಟ್ಟು ಒಂದು ಹೊರಗಡೆ ಬಂದೊಂದು ಕ್ರೇಜ್ ಆಯ್ತು ಅವಳ ಮೇಲೆ. ಇವಾಗ ಅವಳ ಮೇಲೆ ಇದು ಒಪಿನಿಯನ್ ಏನಾಗಿದೆ ನಮ್ಗಳು ಹೆಂಗ್ ಲೇಡೀಸ್ಗೆ ತುಂಬಾ ಕೆಟ್ಟದಾಗ ಕಾಣಿಸ್ತಾ ಇದ್ದಾಳೆ ಅವಳು. ಯಾವ್ದೊಂದಕ್ಕೂ ತುಂಬಾ ಮಾತಾಡ್ತಾಳೆ, ಒಂದು ಒಪ್ಕೊಳ್ಳಲ್ಲ. ಒಂದು ಸತ್ಯ ಆಗ್ಲಿ, ಒಂದು ಸುಳ್ಳಾಗ್ಲಿ, ಒಂದ್ ಏನೇ ಆಗಿರ್ಲಿ ಅದನ್ನ ಒಪ್ಕೊಳ್ಳಲ್ಲ ಅವಳು. ಕಾರ್ತಿಕ್ ಅಷ್ಟು ಹೆಲ್ಪ್ ಮಾಡಿದ್ರು ಹೌದು ಆದ್ರೆ ಕಾರ್ತಿಕ್ ವಿನ್ ಆಗ್ಬೇಕು. ಕಾರ್ತಿಕ್ ವಿನ್ ಆದ್ರೆ ಬಿಗ್ ಬಾಸ್ ಒಂದು ವ್ಯಾಲ್ಯೂ. ಒಳ್ಳೆ ಆಟಗಾರ, ಒಳ್ಳೆ ಆಟ ಆಡಿದಾನೆ. ಆದ್ರೆ ಒಂದೊಂದು ಮಾತು, ಒಂದೊಂದು ನಡವಳಿಕೆ ಅವಂದು ಇಷ್ಟ ಆಗಿರಲ್ಲ. ಇವಾಗ ಒಂದು ಒಳ್ಳೆ ಮನುಷ್ಯ ಅಂತ ಕಾಣಿಸ್ತಾನೆ, ಒಳ್ಳೆ ಆಟ ಆಡಿದಾನೆ. ಈ ಕಾರ್ತಿಕ್ ಅಲ್ಲಿ ವಿನಯ್ ಬಿಟ್ರೆ ನೆಕ್ಸ್ಟ್ ಕಾರ್ತಿಕ್ ಗೆಲ್ಬಹುದು, ಕಾರ್ತಿಕ್ ಬಿಟ್ರೆ ವಿನಯ್ ಗೆಲ್ಬಹುದು. ಅವ್ರಿಬ್ರು ಕೊಟ್ರೆ ಬಿಗ್ ಬಾಸ್ ಒಂದು ವ್ಯಾಲ್ಯೂ ಇದೆ, ನಮಗೊಂದು ನಂಬಿಕೆ ಬರುತ್ತೆ. ಬಿಗ್ ಬಾಸ್ ಏನು ಅನ್ನೋದು ನಂಬಿಕೆ ಇರುತ್ತೆ ಅಷ್ಟೇ. ಹಾಗಾಗಿ ಆಗಿದ್ದಾನೆ. ಅದು ಅವ್ನ್ ರೈತನ ಮಗ, ಚೆನ್ನಾಗಿ ಆಡ್ಬೇಕು. ನಮಗೂ ಒಂದ್ ಖುಷಿ, ನಮ್ ಕಡೆಯವರು ಅನ್ನೋದೊಂದು ಹೆಮ್ಮೆ ಇದೆ. ಚೆನ್ನಾಗಿ ಆಡ್ಲಿ. ಅವ್ನ್ ಫಸ್ಟ್ ಇಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಅಂದ್ರೆ ಅವರು ಗುರುಜಿ ಬಂದ್ಮೇಲೆ ಸ್ವಲ್ಪ ಅವ್ರ ಮೈಂಡ್ ಏನಾಯ್ತೋ ಏನೋ ತುಂಬಾ ನರ್ವಸ್ ಆಗ್ಬಿಟ್ರು ಅವರು. ಇನ್ ಮುಂದಕ್ಕಾದ್ರೂ ಅವ್ರು ಇವಾಗ ಚೇತರಿಸ್ಕೊಂಡು ಚೆನ್ನಾಗಿ ಆಡ್ಬೇಕು. ಅವ್ರಿಗೆ ಇಡೀ ಜನನೇ ಅವ್ರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಚೆನ್ನಾಗಿ ಆಡಿದ್ರೆ ನಮ್ಗೂ ಖುಷಿ ಆಗುತ್ತೆ ಸರ್. ಸರ್ ಅವರು ವಿನಯ್ ಅವ್ರದ್ದು ಒಂದೇ ಏನು ಅಂದ್ರೆ, ಅವ್ರ ಬ್ಯಾಡ್ ನ್ಯೂಸ್ ಏನು ಅಂದ್ರೆ, ಅವ್ರು ತುಂಬಾ ಕೋಪ. ಅವ್ರದೇ ನಂದೇ ನಡಿಬೇಕು, ನಾನೇ ಎಲ್ಲ ನಂದೇ ಸ್ಟ್ರಾಂಗ್ ಇರ್ಬೇಕು ಅನ್ನೋ ರೀತಿಲಿ ಆಡ್ತಾರೆ. ಅವರು ಆಡ್ಲಿ, ಅಂದ್ರೆ ಬೇರೆಯವ್ರ ಮೇಲೆ ಅಷ್ಟೊಂದು ಇದ್ ಮಾಡಕ್ ಹೋಗ್ಬಾರ್ದು ಸರ್. ಅಂದ್ರೆ ಅವರು ಆಟ ಆಡೋದು ಅವ್ರು ಆಡ್ಬೇಕು, ಬೇರೆಯವ್ರ ಆಟ ಆಡೋದು ಬೇರೆಯವ್ರು ಆಡ್ಬೇಕು. ಇವ್ರ ಇನ್ನೊಬ್ರ ಮೇಲೆ ಆ ತರ ಎಲ್ಲ ಹೇಳಕ್ ಹೋಗ್ಬಾರ್ದು. ಸಂಗೀತ ನಮ್ಗೆ ನಮ್ರತ ತನಿಷಾ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ನಮ್ಗೆ ನಮ್ರತ ಹೋಗಿದ್ದೆ ಬೇಜಾರಾಗಿದೆ ಸರ್. ಚೆನ್ನಾಗಿ ಆಡ್ತಾ ಇದ್ರು ನಮ್ರತ, ತನಿಷಾನು ಅಷ್ಟೇ ಚೆನ್ನಾಗಿ ಆಡ್ತಾ ಇದ್ರು. ನಮ್ಗೆ ನ್ಯಾಕ್ ಆಗಾಡ್ತಾರೆ, ಆಂಟಿ ನ್ಯಾಕ್ ಆಗಾಡ್ತಾರೆ. ಇಲ್ಲ ಅಂದ್ರೆ ಅವರ ಫ್ರೆಂಡ್ಶಿಪ್ ಅಲ್ಲಿ ಮೂವ್ ಮಾಡಿದ್ರು ಸರ್. ಅವರು ಅದನ್ನ ಆ ತರ ಇದ್ ಮಾಡಿದ್ರು ಅಷ್ಟೇನೆ. ಅವರು ತನಿಷಾ, ನಮ್ರತ ಮತ್ತೆ ಕಾರ್ತಿಕ್ 3 ಜನನು ಅಷ್ಟೇ ಚೆನ್ನಾಗಿದ್ರು. ಇವರು ಯಾರೋ ಸಂಗೀತ ಬಿಟ್ಟು ಹೋಗಿದ್ದು ಇದಾಯ್ತು ಸರ್. ಅವರಿಬ್ಬರ ಬಗ್ಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ. ಅವ್ರ ಅಷ್ಟರಲ್ಲೇ ಸರ್ ಆಗಿದೆ. ವಿನಯ್ ಅವರು ಚೆನ್ನಾಗಿ ಆಡ್ತಿದ್ದಾರೆ, ಆದ್ರೂ ಪ್ರತಾಪ್ ಅವರು 6th ಪ್ಲೇಸ್ ಕೊಡ್ತಾರೆ. ಏನಂತೀರಾ ಅದಕ್ಕೆ? ಅದಕ್ಕೇನು ಮಾಡಕ್ ಆಗಲ್ಲ, ಅವ್ರಿಗೆ ಒಂದಿರುತ್ತೆ ಅಲ್ವಾ. ಸೊ ಅದಕ್ಕೆ ಅವ್ರು ವಿನಯ್ ಗೆಲ್ಬೇಕು. ನಮ್ಗೆ ವಿನಯ್ ಅವರು ಚೆನ್ನಾಗಿ ಆಡ್ತಿದ್ದಾರೆ, ಆದ್ರೂ 6th ಪ್ಲೇಸ್ ಕೊಡ್ತಾರಲ್ವಾ, ಹಂಗಾಗಿ ವಿನಯ್ ಆಡ್ತಿಲ್ವಾ ಅಂತ? ಆಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಸಂಗೀತ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನನ್ಗೆ ಅವ್ರಿಂದ ಇಷ್ಟ ಇಲ್ಲ. ಅದು ನನ್ ಮಾತಿನ ಶೈಲಿ ಎಲ್ಲ ಇಷ್ಟ. ಚೆನ್ನಾಗಿ ಆಡ್ತಾರೆ. ಪ್ರತಾಪ್ ಅವರು ಸ್ಟಾರ್ಟಿಂಗ್ ಇಂದ ಏನು ಆಟ ಆಡಿಲ್ಲ ಅಂತ ಹೇಳ್ತಿದ್ದಾರೆ. ಆಟ ಆಡಿದಾರ? ಆಟ ಸ್ಟಾರ್ಟಿಂಗ್ ಆಡಿಲ್ಲ, ಆಮೇಲೆ ಆಡಿದ್ದಾರೆ. ಗುಣ ಎಲ್ಲ ಚೆನ್ನಾಗಿದೆ. ಅವ್ನು ಫಸ್ಟ್ ಇಂದ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾನೆ. ಅವ್ನ ಆಟಿಟ್ಯೂಡ್ ಗೇಮ್ಸ್ ಚೆನ್ನಾಗಿ, ಅದ್ರ ಬಗ್ಗೆ ಇಲ್ಲ. ಅವ್ನು ಬೈಯೋದು, ಅವ್ನ ಆಟಿಟ್ಯೂಡ್ ಸ್ವಲ್ಪ ಅದಕ್ಕೆ. ಅವ್ರು ಹೆಂಗಿದಾರ ಹಂಗೆ ಅವರೇ ಗೆಲ್ಬೇಕು. ಅವರು ಡ್ರೋನ್ ಪ್ರತಾಪ್ ಕೊಟ್ರು ಕೂಡ ವಿನಯ್ ಗೆಲ್ಲೋದು.